ಇಲ್ಲಿ ಟೂರಿಸಂ ಮಾಹಿತಿ ಕೇಂದ್ರ ಅಂತ ಹೇಳಿದೆ, ಅಲ್ಲಿ ನಮಗೆ ಕೊಟ್ಟರು ಇಷ್ಟೊಂದು ಬುಕ್ಸು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಕನ್ನಡದಲ್ಲೇ ಇದೆ. ಸೊ ಹೋಗ್ಬಿಟ್ಟು ಇಲ್ಲಿನ ಇತಿಹಾಸ ತಿಳ್ಕೊಳ್ಳೋಣ. ಇವಾಗ ನಾವು ಎಲ್ಲಿಗೆ ಬಂದಿರೋದಂದರೆ ರುದ್ರಾಕ್ಷಿ ಲಿಂಗ, ಅಲ್ಲಿ ಕಾಣ್ತಾ ಇರೋದಲ್ಲ. ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಕಾಣ್ತಾ ಇರ್ಬೋದು ಐ ಥಿಂಕ್ ನಿಮಗೆ, ಇಲ್ಲಾಂದರೆ ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಅಂತ ನೋಡೋಣ. ಇಲ್ಲಿಂದ ಮಾತ್ರ ಕಾಣ್ತಾ ಇದೆ ನಮಗೆ, ನೋಡೋಣ. ಅಲ್ಲೋಗಿ ಹತ್ರದಿಂದ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ನನಗೂ ನಾವು ಬಂದುಬಿಟ್ವಿ ರುದ್ರ ಲಿಂಗಾಕ್ಷಿ ಜ್ಯೋತಿರ್ಲಿಂಗಗಳ ಹತ್ರ ನಾವು ಬಂದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಕೇಸರಿ ಬಾವುಟಗಳು ಏನಿದೆಯೋ ಅದೇ ಅದು. ಇವಾಗ ಈ ಚಿಕ್ಕದೊಂದು ಫೂಲ್ ದಾಟ್ಬಿಟ್ಟು ಆ ಕಡೆ ಹೋದರೆ ನಮಗೆ ಇಲ್ಲಿಂದನೇ ಕಾಣ್ತಾ ಇದೆ ನೋಡಿ. ಹತ್ರ ಹೋಗ್ಬಿಟ್ಟು ನೋಡೋಣ ಹೆಂಗೆ ಕಾಣುತ್ತೆ ಅಂತೇಳಿ. ಇದರ ಕರೆಕ್ಟಾಗಿ ಅಡ್ರೆಸ್ ಬಂದುಬಿಟ್ಟು ಸೆಕ್ಟರ್ 6ಅಲ್ಲಿದೆ. ಸೊ ಅಲ್ಲಿ ಸೆಕ್ಟರ್ 6 ಇದು ನಾಗವಾಸುಕಿ ದೇವಸ್ಥಾನ ಇದೆ. ಅದು ಜಸ್ಟ್ ಅದ್ರ ಬಗ್ಲಲ್ಲೇ ಇಲ್ಲೊಂದು ಚಿಕ್ಕದೊಂದು ಪೂಲ್ ಇದೆ. ಈ ಪೂಲ್ ದಾಟ ತಕ್ಷಣ ನಿಮಗೆ ಈ ರುದ್ರಲಿಂಗಾಕ್ಷಿ ಜ್ಯೋತಿರ್ಲಿಂಗಗಳು ನಿಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ನಾಗಿ ಮಾಡವ್ರೆ. ಹಾಯ್, ಎಲ್ಲಿ ನೋಡ್ತಾ ಇರ್ಬೋದು ನೀವು, ಇದೇ ಲಿಂಗಗಳು, ಜ್ಯೋತಿರ್ಲಿಂಗಗಳು ರುದ್ರಾಕ್ಷಿಯಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ನೋಡ್ರಿ ಎಂಟ್ರೆನ್ಸಿಗೆ ನಂದಿ ನೋಡ್ರಿ ಇಂಥ ವೈಭವ. ಸ್ಟಾರ್ಟಿಂಗಲ್ಲೇ ನಮ್ಮ ನಂದಿ ಅವರು ಇದ್ದಾರೆ. ಸೊ ಇದಾದಮೇಲೆ ಎಲ್ಲ ಒರಿಜಿನಲ್ ರುದ್ರಾಕ್ಷಿಯಿಂದ ಮಾಡಿರೋದು. ಇದೆಲ್ಲ ನೋಡ್ತಾ ಇರ್ಬೋದು ಜ್ಯೋತಿರ್ಲಿಂಗಗಳು ನೋಡಿ. ಪಿಂಡ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇದು ನೋಡಿ ತೇಟ್ ಸೇಮ್ ಶಿವಲಿಂಗ ಥರನೇ ಐತೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಶಿವ. ಓ ಎಲ್ಲನೂ ಕೂಡ ಅದೇ ಥರನೇ ಐತೆ ನೋಡಿ. ಇವೆಲ್ಲನೂ ಕೂಡ ಸೇಮ್ ಶಿವಲಿಂಗ ಥರನೇ ಐತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ. ಇದೇನು ಹಿಂದ್ಗಡೆ ನೋಡ್ತಾ ಇದ್ದೀರಾ, ಈ ಲಿಂಗಗಳು ರುದ್ರಾಕ್ಷಿ ಲಿಂಗಗಳು. ಇವು 12 ಜ್ಯೋತಿರ್ಲಿಂಗಗಳು. ಇವನ್ ಮಾಡೋಕ್ಕೆ 7,05,00,000 ರುದ್ರಾಕ್ಷಿಗಳನ್ನು ಬಳಸಿಬಿಟ್ಟು ಈ 12 ಜ್ಯೋತಿರ್ಲಿಂಗಗಳನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗೈತೆ ಅಂದರೆ, ನೀವು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತೈತೋ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸ್ ಏನಾದರೂ ಮಾಡಿದ್ರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ. ಅಷ್ಟೇ ಒಳಗಡೆಯಿಂದ ಒಂಥರ ವೈಬು, ದೇವರ ಮೇಲೆ ಇರೋಂಥ ವೈಬು, ಭಕ್ತಿಯ ವೈಬು ಎಲ್ಲನೂ ಬರುತ್ತೆ. ನಿಜವಾಗ್ಲೂ ನಾನು ಇಂಥ ಪ್ಲೇಸಿಗೆ ಬಂದಿದ್ದೀನಿ ಅಂತೇಳಿ ಖುಷಿ ಆಗ್ತಿದೆ. ಮನಸ್ಸೆಲ್ಲ ಒಂಥರ ತುಂಬ ಏನಂತಾರೆ, ಮನಸ್ಸೆಲ್ಲ ತಲ್ಲಣ, ಖುಷಿ ಏನೇನಂತಾರೋ ಅದೆಲ್ಲ ಆಗ್ತಾಯಿದೆ. ಬಟ್ ನಾನು ಮಾತಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೈತೆ ನೋಡ್ರಿ. ಏನು ಸಣ್ವಾ ಎಷ್ಟೈತೆ ಅಂತ, 1 2 3 4 5 6 ಆಮೇಲೆ 7 8 9 10 11 12 ಜ್ಯೋತಿರ್ಲಿಂಗಗಳು ಇಲ್ಲಿ ನೋಡ್ತಾ ಇರ್ಬೋದು. ರುದ್ರಾಕ್ಷಿ ಅಲ್ಲಿ ಮಾತಾಜಿ ಅವರ ದೇವಸ್ಥಾನದ ಮೂರ್ತಿ ಕೂರಿಸ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. 8 ಸೆಕೆಂಡ್. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ಕಡೆ ನೋಡಿ. ಇಲ್ಲಿ ಏನೇನು ಕಾಣ್ತಾ ಇದೆಯೋ ಒಂದೊಂದು ಲಿಂಗವು ಕೂಡ ಒಂದೊಂದು ಜ್ಯೋತಿರ್ಲಿಂಗನ ಪ್ರತಿಬಿಂಬಿಸುತ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ. ಸೈಡಲ್ಲೆಲ್ಲ ತ್ರಿಶೂಲ, ಆಮೇಲೆ ಇಲ್ಲೆಲ್ಲ ಯಜ್ಞ ಯಾಗಾದಿಗಳು ಕೂಡ ಮಾಡಿಸ್ತಾರೆ, ಯಾಗಗಳಿಗೆಲ್ಲ ಮಾಡಿಸ್ತಾರೆ. ನೋಡ್ತಾ ಇರ್ಬೋದು. ಎಂಟ್ರೆನ್ಸ್ ಡೈರೆಕ್ಟಾಗಿ ಬಂದರೆ ದುರ್ಗಾ ಮಾತೆನೇ ಸಿಗ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ.
ನೀವೇನಾದರೂ ಕುಂಭಮೇಳಕ್ಕೆ ಬಂದರೆ ಸೆಕ್ಟರ್ ನಂಬರ್ 6 ವಾಸುಕಿ ದೇವಸ್ಥಾನ ಜಸ್ಟ್ ಹಿಂದ್ಗಡೆ ಇದೆ. ನೀವೇನಾದರೂ ಈ ಕಡೆ ಬಂದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.